ಪ್ರತಿದಿನವೂ ಸೂರ್ಯೋದಯಕ್ಕಿಂತ ಮುಂಚೆ ರಾಮು ಎಚ್ಚರಗೊಳ್ಳುತ್ತಿದ್ದ. ಕನಸುಗಳಿಗಾದಿಯಲ್ಲ, ಆ ದಿನದ ಊಟಕ್ಕಾಗಿ. ಅವನು ದಿನಗೂಲಿ ಕಾರ್ಮಿಕ. ಬೆಳಿಗ್ಗೆ ಮನೆ ಬಿಟ್ಟು ಹೊರಟಾಗ ಇಂದು ಕೆಲಸ ಸಿಗುತ್ತೋ ಇಲ್ಲವೋ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ಕೆಲಸ ಸಿಕ್ಕರೆ ಮನೆಗೆ ಅನ್ನ ಇತ್ತು, ಸಿಕ್ಕಿಲ್ಲ ಅಂದ್ರೆ ಮೌನವಷ್ಟೆ. ಆದರೂ ಅವನೊಳಗೆ ಒಂದು ಮಾತ್ ಮಾತ್ರ ಯಾವತ್ತೂ ಜೀವಂತವಾಗಿತ್ತು. ನೀವು ಓದ್ಬೇಕು, ಏನೇ ಆದ್ರೂ ಓದ್ಬೇಕು. ಕೆಲವು ದಿನಗಳು ಮಕ್ಕಳಿಗೆ ಊಟ ಇರುತ್ತಿತ್ತು. ಅವನು ತಿನ್ನದೇ ನೋಡ್ಕೊಂಡು ಕುಳಿತಿರ್ತಿದ್ದ. ಅಪ್ಪ, ನೀನು ಊಟ ಮಾಡ್ಲಿಲ್ವಾ ಎಂದು ಮಕ್ಕಳು ಕೇಳಿದಾಗ ಅವನು ನಗುತ್ತಾ ಹೇಳುತ್ತಿದ್ದ, ಕೆಲಸದಲ್ಲೇ ತಿಂದೆ. ಆ ನಗು ನಿಜವಾಗಿರ್ಲಿಲ್ಲ. ರಾತ್ರಿ ಬಂದಾಗ ಮಕ್ಕಳು ಪುಸ್ತಕ ತೆರೆದು ಓದುತ್ತಿದ್ದರು. ಅವನು ತನ್ನ ಹಸಿವು, ನೋವು, ನಿರಾಶೆ ಎಲ್ಲವನ್ನೂ ಮರೆಮಾಚಿ ಅವರ ಭವಿಷ್ಯವನ್ನು ಕಟ್ಟುತ್ತಿದ್ದ. ವರ್ಷಗಳು ಕಳೆದು ಹೋದವು. ಮಕ್ಕಳು ಬೆಳೆದರು. ಒಂದು ದಿನ ಫಲಿತಾಂಶದ ಕಾಗದ ಕೈಯಲ್ಲಿ ಹಿಡಿದು ಮಗಳು ಓಡುತ್ತಾ ಬಂದು ಹೇಳಿದಳು, ಅಪ್ಪ, ನಾವು ಸಾಧಿಸಿದ್ದೀವಿ. ರಾಮು ಏನೂ ಹೇಳಲಿಲ್ಲ. ಮಾತುಗಳು ಹೊರಬರಲಿಲ್ಲ. ಒಬ್ಬಂಟಿಯಾಗಿ ಕುಳಿತು ಕಣ್ಣೀರನ್ನು ಮೌನವಾಗಿ ಒರೆಸಿಕೊಂಡ. ಆ ಕಣ್ಣೀರಲ್ಲಿ ನೋವಿರಲಿಲ್ಲ. ಅದು ತ್ಯಾಗದ ಫಲ. ಬಡತನ ಸೌಕರ್ಯಗಳನ್ನು ಕಿತ್ತುಕೊಳ್ಳಬಹುದು, ಆದರೆ ಮೌಲ್ಯಗಳನ್ನು ಎಂದಿಗೂ ಅಲ್ಲ.